ಎಲ್ಲರಿಗೂ ನಮಸ್ಕಾರಗಳು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದೊಂದು ವಿಶೇಷ ಪ್ರತಿಭೆ ಅಡಗಿದೆ. ದೈಹಿಕ ಅಥವಾ ಮಾನಸಿಕ ಸವಾಲುಗಳು ಅವರ ಕನಸುಗಳನ್ನು ಅಡ್ಡಿಪಡಿಸುವುದಿಲ್ಲ. ಹಾಗೆಯೇ ಆತ್ಮವಿಶ್ವಾಸ, ಧೈರ್ಯ ಮತ್ತು ಸಂಕಲ್ಪ ಇದ್ದರೆ ಯಾವ ಸಾಧನೆಯೂ ಅಸಾಧ್ಯವಲ್ಲ. ಈ ಸಂದೇಶವನ್ನು ಹೊತ್ತು ಸಾರಿಸುವ ನಾಟಕವನ್ನು, ಪ್ರೇರಣಾ ಶಕ್ತಿ ಎಂಬ ನಾಟಕವನ್ನು ನಮ್ಮ ಶಾಲಾ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುತ್ತಿದ್ದಾರೆ. ದೃಶ್ಯ 1, ಆಸ್ಪತ್ರೆಯಲ್ಲಿ. ಅಯ್ಯೋ, ನನಗೆಂತ ಕಾಣಿಸ್ತಿಲ್ಲಲ್ಲ. ಹಾಸ್ಪಿಟಲ್ ಅಲ್ಲಿ ಯಾಕೆ ಇಲ್ವಾ? ಡಾಕ್ಟರ್ ಇಲ್ವಾ? ಪೇಷಂಟ್ಸ್ ಯಾಕೆ ಇಲ್ವಾ? ನಾನು ಬಂದದ್ದು ಆಸ್ಪತ್ರೆಗೇನಲ್ಲ, ಆಸ್ಪತ್ರೆನಲ್ಲ. ಯಾರು ಮಾತಾಡೋದು ಹೇಳ್ತಿಲ್ಲ. ನನ್ನ ಕರೆದ್ರ ನೀವು ಸಮರ್ಥ ಹಾಕಿಟ್ಟಿದ್ದೀನಿ. ಯಾರು? ಹೋಗಿ ಹೋಗಿ. ಚಾಕ್ಲೇಟ್ ಅಲ್ಲ, ಚಾಕ್ಲೇಟ್ ಅಲ್ಲ, ಎಲ್ಲರೂ ಸಹ ಬಣ್ಣ ಉಂಟು ಅಂತ ಹೇಳ್ತಾರೆ. ನನಗೆ ಎಂತ ಸಹ ಕಾಣಿಸ್ತಿಲ್ಲ. ಕಪ್ಪು ಕಪ್ಪು ಕಾಣಿಸ್ತಾ ಉಂಟು. ಎಂತ ಇದು? ನೀವೆಲ್ಲ ನೋಡ್ಲಿಕ್ಕೆ ಶಾಲೆಗೆ ಹೋಗದ ಸಣ್ಣ ಮಕ್ಕಳ ಮೈಕತ್ರ ಬರ, ಮೈಕತ್ರ ಬಾ, ಮೈಕತ್ರ ಬಾ. ನೀವೆಲ್ಲ ನೋಡ್ಲಿಕ್ಕೆ ಶಾಲೆಗೆ ಹೋಗದ ಸಣ್ಣ ಮಕ್ಕಳಾಗಿ ಕಾಣ್ತಿದ್ದೀರಿ. ನೀವೆಲ್ಲ ಶಾಲೆಗೆ ಹೋಗುದಿಲ್ವಾ ಮಕ್ಕಳೇ? ನೀವು ಹೋಗುದಿಲ್ವಾ? ನೀವು ಹೋಗುದಿಲ್ವಾ ಶಾಲೆಗೆ? ನಾನು ಶಾಲೆ ಮಾಸ್ಟರ್ ಮಾತಾಡ್ತಿದ್ದೀನಿ. ನೀನು ನಮ್ಮ ಶಾಲೆಗೆ ಬಾ, ಆಯ್ತಾ? ನಾಳೆ ಶಾಲೆ ಹೋಗ್ತೇನೆ. ನೀನು ನಮ್ಮ ಶಾಲೆಗೆ ಬಾ, ನಿನ್ನನ್ನು ಸರಿಯಾಗಿ ನೋಡಿಕೊಳ್ತೇವೆ. ನೀನು ಹೋಗುದಿಲ್ವಾ ಶಾಲೆಗೆ? ನನ್ನನ್ನು ಎಲ್ಲರೂ ಕುಂಟ ಕುಂಟ ಎಂದು ಕರೆಯುತ್ತಾರೆ, ಅದಕ್ಕೆ ನಾನು ಶಾಲೆಗೆ ಹೋಗುವುದಿಲ್ಲ. ನಿನ್ನನ್ನು ನಮ್ಮ ಶಾಲೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ನೀನು ನಮ್ಮ ಶಾಲೆಯಲ್ಲಿ ಆ ಥರ ಯಾರೂ ಹಾಗೆ ಕರೆಯುವುದಿಲ್ಲ. ನೀನು ನಮ್ಮ ಶಾಲೆಗೆ ಬಾ. ಆಯ್ತು ಆಯ್ತು. ನಾಳೆ ನೀನು ನಿನ್ನ ಅಪ್ಪ ಅಮ್ಮನೊಟ್ಟಿಗೆ ನೀನು ಬಾ. ಆಯ್ತು ಆಯ್ತು. ನೀನು ಶಾಲೆಗೆ ಹೋಗುವುದಿಲ್ಲ? ಶಾಲೆಗೆ ಹೋಗುದಿಲ್ಲ? ನೀನುಂಟಲ್ಲ, ಶಾಲೆಗೆ ಹೋಗುದಿಲ್ಲ? ಹೋಗ್ಲಿಕ್ಕೆ ಆಸೆ, ನಂಗೆ ಕಿವಿ ಕೇಳುವುದಿಲ್ಲ. ನೀನು ನಮ್ಮ ಶಾಲೆಗೆ ಬಾ, ಆಯ್ತಾ? ನೀನು ನಮ್ಮ ಶಾಲೆಗೆ ಬಾ. ನಿನ್ನನ್ನು ಸರಿಯಾಗಿ ನೋಡಿಕೊಳ್ತೇವೆ. ನಾಳೆ ಅಪ್ಪ ಅಮ್ಮನನ್ನು ಕರ್ಕೊಂಡು ಬಾ. ನಾನು ಶಾಲೆ ಹೋಗ್ತೇನೆ. ಯಾರು ಮಾತಾಡಿದಾಗೆ ಆಗ್ತಾ ಉಂಟಲ್ಲ. ನಾನು ಶಾಲೆಯ ಮಾಸ್ಟರ್ ಮಾತಾಡ್ತಿದ್ದೀನಿ. ಓ ಹೌದಾ? ನೀನು ಶಾಲೆಗೆ ಹೋಗುದಿಲ್ವಾ? ನನಗೆ ಕಣ್ಣು ಕಾಣುದಿಲ್ಲ, ನಾನು ಹೇಗೆ ಶಾಲೆಗೆ ಹೋಗುದು? ನೀನು ನಮ್ಮ ಶಾಲೆಗೆ ಬಾ. ನಿನಗೆ ಎಲ್ಲ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ. ನಾನು ಶಾಲೆಗೆ ಬರ್ತೇನೆ. ನಾಳೆಯಿಂದ ಶಾಲೆಗೆ ಬಾ. ಆಯ್ತು. ನೀವೆಲ್ಲ ನಮ್ಮ ಶಾಲೆಗೆ ಬನ್ನಿ ನಾಳೆಯಿಂದ. ದೃಶ್ಯ 2, ಶಿಕ್ಷಕರ ಪ್ರಯತ್ನದಿಂದ ಮಕ್ಕಳು ಶಾಲೆಗೆ ಬರಲಾರಂಭಿಸಿದರು. ಶಾಲೆಯಲ್ಲಿ ಏನಾಗುತ್ತಿದೆ ಬನ್ನಿ ನೋಡೋಣ.
ಇದು ಪೆನ್ನ? ಹಾ ಪೆನ್ ಹೌದು. ಇರ್ತದಾ? ಹಾ ಹೌದು. ನಮಗೆ ಮಾಸ್ಟ್ರು ಒಂದು ಹಾಡು ಹೇಳಿಕೊಟ್ಟಿದ್ದಾರಲ್ಲ, ಅದನ್ನು ಹಾಡೋಣವೇ? ಎಲೆಗಳು ನೂರಾರು, ಬಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು. ಇಟ್ಕೊಂಡಿರಾ? ನಂಗೆ ಹಾಡ್ಲಿಕ್ಕೆ ಬರುದಿಲ್ಲವಾ? 2-3 ಸತಿ ಕೇಳಿದ್ರೆ ಬರ್ತದೆ. ಕೂತ್ಕೋ. ಹಾ, ಈಗ ಎಲ್ಲರೂ ಹಾಡೋಣಲ್ಲವೇ? ಎಲೆಗಳು ನೂರಾರು, ಬಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು. ಜಾತಿ ಭಾಷೆ ಪಂಥ ಹಲವು. ಹಾಡ್ದು ಕೇಳ್ತಿಲ್ಲ. ಇಷ್ಟು ಜೋರ ಹಾಡು ಹಾಡ್ತಿದ್ರು ಅವನಿಗೆ ಕೇಳುದೇ ಇಲ್ವಲ್ಲ? ಹಾಗೆ ಹೇಳ್ಬೇಡ, ಅವನೆಷ್ಟು ಬುದ್ಧಿವಂತ ಗೊತ್ತಾ? ಹೌದಾ? ಹೌದು. ಎಲೆಗಳು ನೂರಾರು, ಬಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು. ನಮಸ್ತೆ ಮ್ಯಾಮ್. ಹೌದು. ಮೈಕೊಡಿ. ಮಕ್ಳೇ, ನಿಮಗೆ ಗೊತ್ತಿತ್ತಾ ಇವತ್ತು ನಮ್ಮ ತರಗತಿಗೆ ಹೊಸ ಗೆಳೆಯರು ಬಂದಿದ್ದಾರೆ. ನಾನು ಈಗಾಗಲೇ ನೋಡಿದೆ ನಿಮ್ಮನ್ನು. ನೀವು ಅವರೊಂದಿಗೆ ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಿ. ಹಾಗೆ ಮಾತಾಡಿ ಆಯ್ತಾ? ಈಗ ನೀವು ಹೇಳಿದ ಪದ್ಯವನ್ನು ಎಲ್ಲರೂ ಒಂದು ಸ್ನೇಹಿತರಾಗಿ ಹಾಡಿ, ಅವರಲ್ಲೂ ಒಂದು ವಿಶಿಷ್ಟ ಸಾಧನೆಗಳು ಇರುತ್ತದಲ್ಲ, ಅದನ್ನು ಗುರುತಿಸಿ ಅವರನ್ನು ಸಾಧಕರನ್ನಾಗಿ ಮಾಡಿ. ನೂರಾರು, ಬಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು. ಜಾತಿ ಭಾಷೆ ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಸಾಗೋಣ, ಒಟ್ಟಿಗೆ ಸಾಗೋಣ, ನಾವು ನೀವು ಸೇರಿ ಒಂದಾಗಿ ನೀಗೋಣ, ಭಿನ್ನತೆ ನೀಗೋಣ, ಸಾವಿರ ಹೆಜ್ಜೆ ಒಂದೇ ಗುರಿಗಾಗಿ. ದೃಶ್ಯ 3, ನ್ಯಾಯಾಲಯದಲ್ಲಿ. ಸೆಕ್ಷನ್ ನಂಬರ್ 6ರ ಪ್ರಕಾರ ಪಿತ್ರಾರ್ಜಿತ ಆಸ್ತಿಯನ್ನು ಹೆಣ್ಣು ಮತ್ತು ಗಂಡು ಇಬ್ಬರಿಗೂ ಸಮಾನಾಗಿ ಹಂಚಲಾಗುವುದು. ಅಪ್ಪಾಜಿಯನ್ನು 20 ವರ್ಷಗಳಿಂದ ನೋಡಿಕೊಂಡದ್ದು ನಾನು. ಈ ಆಸ್ತಿ ನನಗೆ ಸೇರಬೇಕು. ಕೋರ್ಟ್ ತೀರ್ಪು ಕೊಟ್ಟ ನಂತರ ಮತ್ತೆ ಚರ್ಚೆಗೆ ಅವಕಾಶವಿಲ್ಲ. ನೋಡಿದಿರಲ್ಲ ಹೇಗಿದ್ದ ಸುಮನ, ಹೇಗಾದಳು? ಸಾಧನೆ ಮಾಡಲು ಕಣ್ಣು ಮುಖ್ಯವಲ್ಲ, ಸಾಧನೆ ಮಾಡುವ ಮನಸ್ಸಿದ್ದರೆ ಸಾಕು. ದೃಶ್ಯ 4, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ಯಾರಾಲಿಂಪಿಕ್ಸ್ ನಲ್ಲಿ ಸಾಧನೆಯನ್ನು ಮಾಡಿದ್ದಕ್ಕಾಗಿ ತನ್ವಿ ಇವರು ರಾಷ್ಟ್ರಪತಿಯವರಿಂದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯನ್ನು ಪಡೆಯುತ್ತಿದ್ದಾರೆ. ದೃಶ್ಯ 5, ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಒಟ್ಟು ಸೇರಿದ್ದಾರೆ. ಅವರೊಂದಿಗೆ ಅವರ ನಿವೃತ್ತ ಶಿಕ್ಷಕರು ಜೊತೆ ಸೇರಿದ್ದಾರೆ. ಎಲ್ಲರೂ ನೀವು ನನ್ನ ಮನೆಗೆ ಬಂದಿದ್ದಕ್ಕೆ ತುಂಬಾ ಖುಷಿಯಾಯಿತು.
ನಮಸ್ತೆ. ಹೇಗಿದ್ಯಾ ಸ್ವಸ್ತಿಕ್? ಸರ್ ನಾನು ಇಯರಿಂಗ್ ಪ್ಯಾಡ್ ಹಾಕಿದ್ದೀನಿ, ಮೆಲ್ಲ ಮಾತಾಡಿ. ಹಾ, ಹಾಗಾದ್ರೆ ಏನ್ ಮಾಡ್ತಿದ್ದೆ ಈಗ? ನಾನೀಗ IAS ಆಫೀಸರ್ ಆಗಿದ್ದೀನಿ. ಓ, ತುಂಬಾ ಒಳ್ಳೆಯ ವಿಷಯ. ಸರ್ ಇವನ ಬಗ್ಗೆ ಕೇಳಿ ಸರ್. ನೀನ್ ಯಾರು? ಸರ್ ಹಾ, ಮೈ ಕೊಡಿ ಅವನಿಗೆ. ಇದ್ಯಾ? ನಾನು ರೈತ ಆಗಿದ್ದೇನೆ ಸರ್. ತುಂಬಾ ಒಳ್ಳೆಯ ವಿಷಯ. ಮೈಕ್ ಕೊಡಿ, ಮೈಕ್ ಕೊಡಿ, ಆಗುದಿಲ್ಲ. ಅವನ ಮನೆಯನ್ನೊಮ್ಮೆ ನೋಡ್ಬೇಕು ಸರ್, ಎಂತ ಕೃಷಿ. ಹೌದು ಸರ್, ಅವನಿಗೆ ಉತ್ತಮ ಕೃಷಿಕ ಪ್ರಶಸ್ತಿಯೂ ದೊರೆತಿದೆ. ಅವನಿಗೆ ಕೇವಲ ಕೃಷಿಕೆ ಪ್ರಶಸ್ತಿ ಮಾತ್ರವಲ್ಲ, ಸಂಘದಲ್ಲಿಯೂ ಅವನಿದ್ದಾನೆ. ಸರ್, ಇವಳ್ಯಾರು ಗೊತ್ತಾಯ್ತಾ? ಸರ್ ನಾನು ಸುಮನ. ಹಾ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೇನೆ ಸರ್. ನಾನೀಗ ಕೋರ್ಟಲ್ಲಿ ನ್ಯಾಯಾಧೀಶ ಆಗಿದ್ದೇನೆ ಸರ್. ತುಂಬಾ ಒಳ್ಳೆಯ ವಿಷಯ. ಸರ್ ಇವನ ಬಗ್ಗೆ ಕೇಳಿದ್ದೀರಾ ಸರ್ ನೀವು? ಅದ್ಯಾರು? ನಮಸ್ತೆ ಸರ್, ನಾನು ನಿಮಗೆ ಯಾರು ಗೊತ್ತಾಗ್ಲಿಲ್ವಾ? ಹಾ, ತನ್ವೀರಲ್ಲ? ಹೌದು ಸರ್. ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಎಂತ ಮಾಡ್ತಿದ್ದೀಗ? ಹಾ, ನಿನ್ನದು ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ ಸುದ್ದಿ ಬಂದಿತ್ತಲ್ಲ? ಎಲ್ಲ ನಿಮ್ಮಿಂದನೇ ಸರ್ ಹೀಗೆ ಆದದ್ದು. ತುಂಬಾ ಒಳ್ಳೇದಾಯ್ತು. ಧನ್ಯವಾದ ಸರ್. ಅದು ಈಗ ಕೂಡ ನಮ್ಗೆ ನೆನಪುಂಟು. ಹಾಡುವಣ ಎಲ್ಲರೂ ಸೇರಿ. ಜಾತಿ ಭಾಷೆ ಕಂಡ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಸಾಗೋಣ ಒಟ್ಟಿಗೆ ಸಾಗೋಣ, ನಾವು ನೀವು ಸೇರಿ ಒಂದಾಗಿ ನೀಗೋಣ, ಬಿನ್ನಡೆ ನೀಗೋಣ, ಸಾವಿರ ಹೆಜ್ಜೆ ಒಂದೇ ಗುರಿಗಾಗಿ. ನೋಡಿದಿರಲ್ಲ, ಮನಸ್ಸು ಮಾಡಿದಲ್ಲಿ ಎಂತವರು ಬೇಕಾದರೂ ಸಾಧನೆಯನ್ನು ಮಾಡಬಹುದು. ಅದಕ್ಕೆ ದೈಹಿಕ ಮಾನಸಿಕ ಸವಾಲುಗಳು ಎದುರಾಗುವುದಿಲ್ಲ. ಬನ್ನಿ, ಸಾಧನೆ ಮಾಡೋಣ. ಧನ್ಯವಾದಗಳು.